ಇವತ್ತು ನಾಡಿನಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ರಾಜಾಜಿನಗರದ ರಾಮ ಮಂದಿರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿತು. ರಾಮನವಮಿಗೂ ಈಗ ಯುದ್ಧದ ಎಫೆಕ್ಟ್ ತಟ್ಟಿದೆ. ಪ್ರಸಾದ ವಿತರಣೆ ಬ್ರೇಕ್ ಹಾಕಲಾಗಿದೆ. ಸಿಲಿಂಡರ್ ಕೊರತೆಯಿಂದ ಲಡ್ಡು ಇಲ್ಲ, ಕಾಳು ಪ್ರಸಾದವನ್ನ ವಿತರಿಸಲಾಯಿತು. ರಾಜಾಜಿನಗರದ ರಾಮ ಮಂದಿರದ ಅಧ್ಯಕ್ಷ ಶ್ರೀಧರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ದೇವರ ದರ್ಶನಕ್ಕೆ ಅವಕಾಶ ಇದೆ. ರಾಜಾಜಿನಗರದ ರಾಮ ಮಂದಿರ ದೇವಸ್ಥಾನ ಇದು. ರಾಮನವಮಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಇಂದು ನಾಡಿನಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಮುಗಿಲು ಮುಟ್ಟಿದೆ. ಇತ್ತ ಬೆಂಗಳೂರಿನ ರಾಜಾಜಿನಗರ ಭಾಷಂ ಸರ್ಕಲ್ನಲ್ಲಿರುವಂತಹ ರಾಮ ಮಂದಿರ ದೇವಸ್ಥಾನದಲ್ಲೂ ಕೂಡ ವಿಜೃಂಭಣೆಯಿಂದ ಇವತ್ತು ಶ್ರೀರಾಮನವಮಿನ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೋಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವರ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಪಾನಕ ಮಜ್ಜಿಗೆನ 9 ಗಂಟೆ ನಂತರ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಏನಂತಂದರೆ, ಈ ಬಾರಿ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಒಂದು ರೀತಿ ಪ್ರಸಾದ ವಿತರಣೆಯಲ್ಲೂ ಕೂಡ ಕಟ್ ಮಾಡಿರುವಂಥದ್ದು. ಈಗ ಶ್ರೀರಾಮನಿಗೂ ಕೂಡ ಈ ಒಂದು ಸಿಲಿಂಡರ್ ಎಫೆಕ್ಟ್ ತಟ್ಟಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀಧರ್ ಅವರು ಇದ್ದಾರೆ. ಈ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥವ್ರು ಶ್ರೀಧರ್ ಇದ್ದಾರೆ. ಬನ್ನಿ ಸರ್, ಈಗ ಇವತ್ತು ಶ್ರೀರಾಮನವಮಿ ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಶ್ರೀರಾಮನವಮಿ ಪ್ರಯುಕ್ತ ಸಮಸ್ತ ಕನ್ನಡಿಗರಿಗೆ ದೇಶದಲ್ಲಿರುವ ಎಲ್ಲ ನಿವಾಸಿಗಳಿಗೂ ಆಯುರಾರೋಗ್ಯ ಐಶ್ವರ್ಯ ರಾಮ ನೀಡಲಿ ಅಂತ ಬೇಡ್ಕೋತಾ ಇದ್ದೀವಿ. ಮತ್ತು ಇವತ್ತು ಬಂದು ರಾಮ ದರ್ಶನ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀವಿ. ನಿನ್ನೆ 5ನೇ ತಾರೀಕು ಅಂಕುರಾರ್ಪಣ ಆಯಿತು. ಅಂಕುರಾರ್ಪಣ ಅಂದರೆ ಧ್ವಜಾರೋಹಣ ಆಯಿತು. ರಾಮದೇವ್ ಇವರು ಆಂಜನೇಯ ಮತ್ತು ಗರುಡ ನಿರ್ವಿಘ್ನವಾಗಿ ಒಂದು 11 ದಿನ ಕಾಪಾಡಲಿ ಅಂತ ಬೆಳಗ್ಗೆ ಅಭಿಷೇಕ ಆದ ನಂತರ ಭವ್ಯವಾಗಿ ಪುಷ್ಪಾಲಂಕಾರ ಆಗಿದೆ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ತೊಟ್ಟಿಲ ಸೇವೆ ಅಂತ ಇದೆ. ಇವತ್ತು ನಿಮಗೆ ಗೊತ್ತಿರೋ ಥರ ರಾಮ ಹುಟ್ಟಿದ ದಿನ ಎಲ್ಲ ಪ್ರತಿಮೆ ನಿಂತ್ಕೊಂಡಿರೋ ವಯಸ್ಸಾಗಿರೋ ರಾಮನ ಪೂಜೆ ಮಾಡ್ತಾರೆ. ಅವನು ಸಾಂಕೇತಿಕವಾಗಿ ಪ್ರತಿಮಾ ರೂಪದಲ್ಲಿ ಮಕ್ಕಳನ್ನ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಕ್ಕಳ ರೂಪದಲ್ಲಿ ತೊಟ್ಲಲ್ಲಿ ಮಲಗಿಸಿದ್ದೀವಿ. ಇವತ್ತು ಬಂದು ಭಕ್ತಾದಿಗಳಿಗೆಲ್ಲ ತೊಟ್ಲ ಸೇವೆ ಮಾಡಿಕೊಡ್ತವೆ. ಇದನ್ನು ಸುಮಾರು 4 ವರ್ಷದಿಂದ ಅತಿ ಉತ್ಸಾಹದಿಂದ ಜನಗಳು ಬಂದು ಪಾರ್ಟಿಸಿಪೇಟ್ ಮಾಡಿ ತೊಟ್ಲನ್ನು ರಾಮನ್ನ ತೂಗಿರೋ ಅಷ್ಟೇ ಸಂತೋಷವನ್ನು ಪಡಿತಾ ಇದ್ದಾರೆ. ತದನಂತರ 9 ಗಂಟೆಗೆ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಆಗುತ್ತೆ. ಬ್ರಹ್ಮ ರಥೋತ್ಸವ ನಾಗಸ್ವರ ಹಾಗೂ ಇಸ್ಕಾನ್ ಸಂಸ್ಥೆಯಿಂದ ಕೀರ್ತನಾಕಾರರು ಬರ್ತಾ ಇದ್ದಾರೆ. 100 ಜನ ಭವ್ಯವಾದ ಮೆರವಣಿಗೆ ಆಗುತ್ತೆ. ಹಾಗೆ ರಥದಲ್ಲಿ 10 ಗಂಟೆ ರಾತ್ರಿ ತನಕ ರಾಮದೇವರು ವಿರಾಜಮಾನವಾಗಿರ್ತಾರೆ. ಈ ಬಾರಿ ಪ್ರಸಾದ ವಿತರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಸಿಲಿಂಡರ್ಗಳ ಕೊರತೆ, ಈಗ ದೇಶಾದ್ಯಂತ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ, ಜನರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ಶ್ರೀರಾಮನಿಗೂ ಕೂಡ ಇವತ್ತು ಪ್ರಸಾದ ವಿತರಣೆ ಮಾಡೋದಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂಥದ್ದು ಬಹಳ ಸಮಸ್ಯೆ ಆಗಿದೆ. ನಾವು ಯೂಶಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.